ನಮಸ್ಕಾರ ವೀಕ್ಷಕರೇ, ನಾನು ಕೋಸರ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ವಾರ್ತೆಗಳ ವಿವರ. ಕೋಲಾರ ನಗರದ ಕ್ಲಾಕ್ ಟವರ್ ದರ್ಗಾ ಮೊಹಲ್ಲದ ಹಾಸ್ಪಿಟಲಲ್ಲಿ ಒಂದು ಸಭೆನ ಇಲ್ಲಿ ಮಾಡಿದ್ದಾರೆ. ಈ ಸಭೆಯಲ್ಲಿ ವಾರ್ಡ್ ನಂಬರ್ 23 ಸಾದಿಕ್ ಪಾಷಾ ಅವರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೆ ಹೃದಯಪೂರ್ವವಾಗಿ ನಮ್ಮ ಕೋಲಾರ ಕ್ಷೇತ್ರಕ್ಕೆ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಹಾಸ್ಪಿಟಲ್ ಕಡೆಯಿಂದ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಹೃದಯಪೂರ್ವವಾಗಿ ಧನ್ಯವಾದಗಳ ಹೇಳಿ ಸಾದಿಕ್ ಪಾಷಾ ಅವರು ಮತ್ತು ಅಬ್ದುಲ್ ಕಯ್ಯೂಮ್ ಸಾಬ್ ಅವ್ರಿಗೆ ಮತ್ತು ನಸೀರ್ ಅಹಮದ್ ಸಾಬ್ಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರಿಗೆ, DK ಶಿವಕುಮಾರ್ಗೆ, ಅವ್ರಿಗೆಲ್ಲರಿಗೂ ಹೃದಯಪೂರ್ವವಾಗಿ ಧನ್ಯವಾದ ಹೇಳಿದ್ದಾರೆ. ಈ ಸಭೆಯಲ್ಲಿ ಸಾದಿಕ್ ಪಾಷಾ ಅವರು, ಇಮ್ರಾನ್ ಪಾಷಾ ಅವರು, ಡಾಕ್ಟರ್ ಅಲ್ತಾಫ್ ಖಾನ್ ಅವರು ಇವರೆಲ್ಲರೂ ಬಂದಿದ್ದರು. ನಮಸ್ಕಾರ. ನಮ್ಮ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಅದರ ಜೊತೆನಾಗ ನಮ್ಮ CM ಸೆಕ್ರೆಟರಿ ನಸೀರ್ ಅಹಮದ್ ಸಾಹೇಬರು, ಆಮೇಲೆ ನಮ್ಮ ಕೋಲಾರ MLA ಡಾಕ್ಟರ್ G ಮಂಜುನಾಥ್ ಸಾಹೇಬ್ರಿಗೆ, ಆಮೇಲೆ MLC ಅನಿಲ್ ಕುಮಾರ್ಗ, ಆಮೇಲೆ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ AMDC ಅಬ್ದುಲ್ ಕಯ್ಯೂಮ್ ಅವ್ರಿಗೆ, ಎಲ್ಲರಿಗೆ ನಾವು ನಮ್ಮ ಸಂಸ್ಥೆಯಿಂದ, ನಮ್ಮ ಕಮಿಟಿಯಿಂದ, ನಮ್ಮ ಹಸ್ಬೆಂಡಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾಕಂದರೆ ನಮ್ಮ ಕೋಲಾರನಲ್ಲಿ ಇಡೀ ಸ್ಟೇಟ್ನಲ್ಲಿ ಅಪ್ಗ್ರೇಡ್ಸ್ ಹಾಸ್ಪಿಟಲ್ಸ್ ಎಲ್ಲ ಆಗಿದೆ, ಹೊಸ ಹಾಸ್ಪಿಟಲ್ಸ್ ಆಗಿದೆ. ಅದನ್ನೆಲ್ಲ ಮುಖ್ಯ ನಮ್ಮ ಕೋಲಾರದಲ್ಲಿ ರಾಮತ್ ನಗರದಲ್ಲಿ 4.25 ಕೋಟಿ ಹಣದಿಂದ ಒಂದು ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ ಮಾಡೋಕ್ಕೆ ಅಲ್ಲಿ, ಆಮೇಲೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಹತ್ರ ಪುರುಷ ಮೊಹಲ್ಲಾನಲ್ಲಿ. ಅದರಿಂದ ಮುಖ್ಯ ನಮ್ಮ ಹಾಸ್ಪಿಟಲ್ ನಮಗೆಲ್ಲರೂ ಗೊತ್ತು, ನಮ್ಮ ಸೈದಾನಿ ಬಿವಿ ಆರೋಗ್ಯ ಸೆಂಟರ್ ಇದು ಅಪ್ಗ್ರೇಡ್ ಆಗಿದೆ. ಇದರಲ್ಲಿ 3 ಡಾಕ್ಟರ್ಸ್ ಯಾರ್ಯಾರು ಸರ್ ಅವರು? 3 ಡಾಕ್ಟರ್ಸು, ಫಿಸಿಷಿಯನ್ನು, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ನು, ಡೆಂಟಿಸ್ಟು, ಅನೆಸ್ಥಿಸ್ಟ್. ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದಾರೆ ನಮ್ಮ ಡಾಕ್ಟರ್ಸ್. ನಾವು ಮತ್ತೊಮ್ಮೆ ಇನ್ನೊಂದ್ಸಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ, ನಸೀರ್ ಅಹಮದ್ ಸಾಹೇಬ್ರಿಗೆ, ಎಲ್ಲರಿಗೆ ನಮ್ಮ ಮನಸ್ಸಿಂದ ಧನ್ಯವಾದ ಹೇಳಿ 2 ಮಾತು ಮಾತಾಡೋಕ್ಕೆ ಅವಕಾಶ. ಥ್ಯಾಂಕ್ಸ್. ಇವರಿಗೆ ನಮಸ್ಕಾರ. ಸ್ವಲ್ಪ ಜೋರ. ಈಗಾಗಲೇ ನಮ್ಮ ಸ್ನೇಹಿತರಾದ ಸಾದಿಕ್ ಸಾಹೇಬರು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಈ ಹಾಸ್ಪಿಟಲ್ ಬಗ್ಗೆ. ಈ ಹಾಸ್ಪಿಟಲ್ ಸುಮಾರು 45 ವರ್ಷಗಳಿಂದ ಒಂದು ಸ್ಮಾಲ್ ಹಾಸ್ಪಿಟಲಿಂದ ಉದ್ಘಾಟನೆ ಮಾಡಿದ್ರು. ಆವಾಗ ದಿನೇಶ್ ಗುಂಡೂರಾವ್ ಆವಾಗ ಸಚಿವರಾಗಿದ್ದಾರೆ. ಅವ್ರ ತಂದೆ ನಮ್ಮ ದಿವಂಗತ R ಗುಂಡೂರಾವ್ ಸಾಹೇಬರು ಬಂದು ಈ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಿದ್ದು ಸುಮಾರು 1980ರಲ್ಲಿ. ಅದು ಸತತವಾಗಿ ಹಿಂಗೆ ಡೆವಲಪ್ಮೆಂಟ್ಸ್ ಆಗ್ತಾ ಹೋಗ್ತಾ ಇವಾಗ PSC ಸೆಂಟರ್ ಆಗಿದೆ. ನಮ್ಮ ಸುಮಾರು 4 ವರ್ಷ ಆಯಿತು, 2 ಕೋಟಿ ಖರ್ಚು ಮಾಡಿ ನಾವು ಕಟ್ಟಡವನ್ನು ಕಟ್ಟಿ, ನಮಗೆ ಈ ಯಾರು ಅದಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ, ಅಪ್ಗ್ರೇಡೇಷನ್ ಮಾಡೋಕ್ಕೆ ಆಗಿಲ್ಲ. ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು CM ಆಗಿದ್ದಾರೆ. ಅವರು ಮತ್ತು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು, ನಮ್ಮ ಮುಖಂಡರು ನಸೀರ್ ಸಾಹೇಬರು ಎಲ್ಲ ಸೇರಿ ಒಂದು ಪ್ರಯತ್ನ ಮಾಡಿ ಇದಕ್ಕೆ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಇದು ಸಕ್ಸಸ್ಫುಲ್ ಮಾಡಿದ್ದಾರೆ. ನಾವು ಇದಕ್ಕೆ ಯಾಕಂದರೆ ಇದು ತುಂಬ ಬಡವರು ಬರ್ತಾರೆ, ಅವ್ರಿಗೆ ಆರೋಗ್ಯವಾಗಿ ಇರಬೇಕು ಅಂತ ನಮ್ಮದು ಆಸೆ. ಇದಕ್ಕೆ ನಾವು ನಮ್ಮ ಇಡೀ ಕಮಿಟಿಯಿಂದ ಅವ್ರಿಗೆಲ್ಲರಿಗೆ ಮುಖಂಡರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದಕ್ಕೆ ನಮಸ್ಕಾರಗಳು. अवेयरनेस देना, हमें कोशिश तो हमें कर रही, लेकिन हम तुम्हारे जैसे बड़े में साथ है तो हम अभी ज़रा साथ ये हेल्प होता बोलते, हमें मच्छा लगाती, मच्छा लगा छोड़ रही, धान का पानी कुछ नहीं बोल रही, लेकिन हमारे में हमें जब बोले था हो सुन रही, बाद हमें उधर फिर लगाने जरूर फिर मामूली मच्छा कहते अब एक घर को 100 बार खड़े होगा मच्छा में, आप किसी घर में कल छोड़ को आप देख क्यों क्या उठा सड़ता पानी में बास आ जाएगा उठा सड़ता वो करते छोटे छोटे ಇನ್ನೊಂದು ಇದು
ಮಾಡಿದ್ದಾರೆ ಬ್ಯಾಂಗ್ಳೂರ್